ನಾವಿದ್ದೀವಿ ವಾರ್ಡ್ ನಂಬರ್ 61 ಪುಲಿಕೇಶಿ ನಗರದ ಎಸ್ಕೆ ಗಾರ್ಡನ್ನಲ್ಲಿ. ನೈಟಲ್ಲಿ ಬೆಳಗ್ಗೆದಲ್ಲಿ ಎಲ್ಲ ಕರ್ಕೊಂಡು ಬಂದು ಫುಲ್ ಗಾರ್ಬೇಜ್ ಹಾಕೋದು, ಯಾರು ಬಂದು ಯಾರು ನೋಡಲ್ಲ. ಕಸಗಳು ಹಾಕ್ಬಿಡ್ತಾರೆ, ನಾವೇನು ಒಳಗಡೆ ಇದ್ರೆ ಬಂದು ಹಾಕ್ಬಿಡ್ತಾರೆ. ಬಿಬಿಎಂಪಿ ಲಾರಿಗಳು ಯಾವಾಗ ಬರುತ್ತೆ? ಅಲ್ಲಿ ಬರ್ತದೆ, ರೋಡೇ ಜಾಮ್ ಆಗ್ಬಿಡ್ತದೆ, ಸ್ಕೂಲ್ಗೆ ಓಡಾಡಕ್ಕೆ ಜನಕ್ಕೆ ಆಗಲ್ಲ. ಈ ಕಡೆ ಫುಲ್ಲು ನೀರು ಬರ್ತಾ ಇದೆ, ಮಳೆ ಬರೋವಾಗ ಅದು ಮಳೆ ನೀರು ಹೋಗೋದಿಲ್ಲ, ಈ ತರ ಹಾಕಿದ್ದಾರೆ ನೋಡಿ. ಅಲ್ಲಿ ಕಾರ್ಪೊರೇಟರ್ ಇದ್ರೆ ಕೆಲಸಗಳು ಜಲ್ದಿ ಆಗತ್ತೆ, ಇಲ್ಲಾಂದ್ರೆ MLA ನ ಹುಡ್ಕೊಂಡು ಹೋಗ್ಬೇಕು. ನಮ್ಮ ನಗರಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಹೆಸರು ಬಂದಾಯ್ತು, ವಾರ್ಡ್ಗಳ ಸಂಖ್ಯೆ ಕೂಡ ಹೆಚ್ಚಾಯಿತು. ಆದ್ರೆ ಜನರು ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಕ್ಕೆ ವಾರ್ಡ್ ಲೀಡರ್ಗಳ ಆಯ್ಕೆ ಕಳೆದ 5 ವರ್ಷಗಳಿಂದ ಇನ್ನೂ ಹಾಗೆ ಇಲ್ಲ. ಸದ್ಯ ನಾವಿವಾಗ ವಾರ್ಡ್ ನಂಬರ್ 61 ಪುಲಿಕೇಶಿ ನಗರದ ಎಸ್ಕೆ ಗಾರ್ಡನ್ ಅಲ್ಲಿ ಇದೀವಿ. ಇಲ್ಲಿನ ಜನರ ಸಮಸ್ಯೆಗಳೇನಿದೆ, ಇವರಿಗೆ ವಾರ್ಡ್ ಲೀಡರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದನ್ನ ಕೇಳ್ಕೊಂಡು ಹೋಗೋಣ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್, ನಾನು ಪದ್ಮಶ್ರೀ. ಅಂಗಡಿ ಇಲ್ಲೇ ಇರೋದು, ಆದರೆ ಎಲ್ಲ ಬೆಳಗ್ಗೆ ಎಷ್ಟು ಹೇಳಿದ್ರೇನು ಕೇಳಲ್ಲ. ನೈಟಲ್ಲಿ ಬೆಳಗ್ಗೆದಲ್ಲಿ ಎಲ್ಲ ಕರ್ಕೊಂಡು ಬಂದು ಫುಲ್ ಗಾರ್ಬೇಜ್ ಹಾಕೋದು, ಆ ಫುಟ್ಪಾತೆಲ್ಲ ಹೊಡೆದಾಕ್ಬಿಟ್ಟು ಫುಲ್ ಕಾರ್ ಪಾರ್ಕಿಂಗು, ಯಾರ್ದು ಕಾರ್ ಅಂತಲೇ ಗೊತ್ತಾಗಿಲ್ಲ. ಎಲ್ಲ ಮನೆ ಎಲ್ಲೋ ಇರುತ್ತೆ, ಅವರೆಲ್ಲ ಎತ್ಕೊಂಡು ಬಂದು ಇಲ್ಲಿ ಹಾಕಿದ್ದಾರೆ. ಪಬ್ಲಿಕ್ಗೆ ಟ್ರಾನ್ಸ್ಪೋರ್ಟು ಇಶ್ಯೂ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ. ರೋಡ್ ಪ್ರಾಬ್ಲಮ್ ಆಗಿರ್ಬೋದು, ನೀರಾಗಿರ್ಬೋದು, ಚರಂಡಿ, ಸ್ಟ್ರೀಟ್ ಲೈಟು, ಇದೆಲ್ಲ ಸಮಸ್ಯೆಗಳಿದೆಯಾ? ಇಲ್ಲ, ಅದೆಲ್ಲ ಪರವಾಗಿಲ್ಲ. ಅದೇ ಹಾಸ್ಪಿಟ್ಲು ಒಂದೇ ಇಲ್ಲಿ ಬರಬೇಕು. ನಾವು ಹೋಗ್ಬೇಕಂದ್ರೆ DGLಗೆ ಹೋಗ್ಬೇಕು, ಇಲ್ಲಾಂದ್ರೆ ಕಾಕ್ಸರ್ನ ಹೋಗ್ಬೇಕು. ಇಲ್ಲಿ MLA ಆಗ್ಲಿ ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತಾರ? ನಿಮ್ ಕಷ್ಟ ಕೇಳೋರು ಯಾರಾದ್ರೂ? ಇಲ್ಲ, ಯಾರು ಬಂದು ಕೇಳ್ತಾರೆ ಇಲ್ಲಿ ನಮ್ಮ ಕಷ್ಟ ಕೇಳಿದ್ರೆ? ಎಷ್ಟೋ ಸಾರಿ ಎಲ್ಲಿ ಬಿಡ್ದಿಲ್ಲ, ಹಿಂಗೆ ಇಷ್ಟು ಕಷ್ಟ ಆಗ್ತಾರೆ ಎಲ್ಲ ಎಷ್ಟೋ ಹೇಳ್ಬಿಡಿದ್ರು, ಯಾರು ಹೇಳಿಲ್ಲ. ಬಿಬಿಎಂಪಿ ಲಾರಿಗಳು ಯಾವಾಗ ಬರುತ್ತೆ? ಬಂದು ಬೆಳಗ್ಗೆ ಬರುತ್ತೆ, ಇಲ್ಲಿ ಬಂದು ಬಿಡಿ, ಅಲ್ಲಿ ಬರ್ತದೆ, ರೋಡೇ ಜಾಮ್ ಆಗ್ಬಿಡ್ತದೆ, ಸ್ಕೂಲ್ಗೆ ಓಡಾಡಕ್ಕೆ ಜನಕ್ಕೆ ಆಗಲ್ಲ. ಲಾರಿ ಕಸ ತಗೊಂಡು ಹೋದ್ರೆ ಇನ್ನೊಂದ್ ಕಡೆಯಿಂದ ಜನಗಳು ಬಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ. ಡೈಲಿ ಅದೇ ನಡ್ತದೆ ಇಲ್ಲಿ. ಇನ್ನು ಎಸ್ಕೆ ಗಾರ್ಡನ್ನ ಕೆಲವು ರಸ್ತೆಗಳಲ್ಲಂತೂ ಮಳೆ ಬಂದ್ರೆ ಮನೆಗೆ ನೀರು ನುಗ್ಗುತ್ತೆ. ಬಿಸಿಲು ಬಂದ್ರೆ ಒಂದೇ ವಾಸನೆ, ಕುಂತ್ಕೊಳಕ್ ಆಗಲ್ಲ. ಕಚಡ ಅಲ್ಲ, ಅದ್ರಲ್ಲೇ ಐತೆ. ಮೋರಿ ಹತ್ರ ಕಚಡ ಎತ್ತಬೇಕು, ఇది వాసన పడతా ఉంది మోరిది. ఈగలు జాస్తి, తెమ్ము జాస్తి, జ్వర వస్తుంది ಎಲ್ಲಾರ బిడ్డలకు, చిక్కు చిక్కు మొక్కలకు. ಮಳೆ ನೀರು ಹೇಳ್ತಿದ್ರಿ? మళ్ళీ నీరు ఇక్కడే ఇంత ఎత్తు నిలబడుతుంది, మర నీరు పోయేకే ಆಗಲ್ಲ. ఎవరు వచ్చి హెల్ప్ చేసల్దా? కదా ಶಾಮರು ಉದ್ರಾ ಬದ್ರ ಪೈಪ್ వేసి ಕಟ್ಟಿಂಡ್ರು, ಇದು ಅಂತೆ ಅಷ್ಟೇ. ಡೌನ್ ಮಾಡಿದ್ದಾರೆ? ಮಾಡಿಲ್ಲ, ಸರಿಗ ಮಾಡಿಲ್ಲ. ಬರ್ತಿರ್ತಾರ? MLA ನೋಡ್ಕೊಂಟಾಡು, ಅಪ್ಪ ಸುಮ್ಮ వెళ్ళిపోయా, ಬಂದು ನೋಡ್ಕೊಂಡು ಸುಮ್ಮನೆ. ಇನ್ನು ಪುಲಿಕೇಶಿ ನಗರದ ಎಸ್ಕೆ ಗಾರ್ಡನ್ ನಿವಾಸಿಗಳಿಗೆ ಕಾರ್ಪೊರೇಟರ್ ತುಂಬಾನೇ ಮುಖ್ಯ ಅಂತ ಹೇಳುತ್ತಿದ್ರೆ, ಕಾರ್ಪೊರೇಟರ್ ಇಲ್ಲದೆ ಇರೋದಕ್ಕೆ ಈ ತರ ಕಷ್ಟ ಆಗ್ತಿದ್ಯಾ? ಹೌದು, ಕಾರ್ಪೊರೇಟ್ ಇಲ್ಲ ಅಂದ್ರೆ ಇಷ್ಟು ಕಷ್ಟ ಆಗ್ತದೆ. ಕಾರ್ಪೊರೇಟ್ ಇದ್ರೆ ನಾವು ಹೇಗೆ ಹೋಗಿ ಹೇಳ್ಬಿಡ್ತೀವಿ ಅವ್ರಿಗೆ, ನೋಡಿ ಇಲ್ಲಿ ಅದಿಲ್ಲಿಂದ ಅಂತ. ಕಾರ್ಪೊರೇಟ್ ಇಲ್ಲ. MLA ಬಂದು ಹೋಗ್ತಾರಾ? ಬರ್ತಾರೆ, ಒಂದು ಹೋಗಿದ್ದ ತಿಂಗಳು ಬಂದಿದ್ದಾರೆ. ಅವರು ನೋಡ್ತಾರೆ, ಅವ್ರು ಬರೋವರೆಕ ಎಷ್ಟು ಕೆಲಸ ಅವರು ಇದ್ದಾರೋ ಪೂರ ಬಂದು ಕೆಲಸ ಮಾಡಿಬಿಡ್ತಾರೆ, ಕ್ಲೀನ್ ಮಾಡಿಬಿಡ್ತಾರೆ ಅವ್ರು ಬಂದಿದ್ರೆ. ಇಲ್ಲಾಂದ್ರೆ ಅಷ್ಟೇ. ಕಾರ್ಪೊರೇಟರ್ ಇದ್ರೆ ಕೆಲಸಗಳು ಜಲ್ದಿ ಆಗತ್ತೆ, ಇಲ್ಲಾಂದ್ರೆ MLA ನ ಹುಡ್ಕೊಂಡು ಹೋಗ್ಬೇಕು. MLA ಕಡೆ ಹೋಗ್ಬೇಕಾದ್ರೆ ಒಂದು 10 ಜನನ ಸೇರಿಸ್ಕೊಂಡು ಅವ್ರ ಜೊತೆ ಹೋಗ್ಬೇಕು. ಕೌನ್ಸಿಲರ್ ಇದ್ರೆ ಡೈರೆಕ್ಟ್ ಆಗಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಪ್ರಾಬ್ಲಮ್ಸ್ನ ಹೇಳ್ಬೇಕು, ಈ ಥರ ಇದೆ, ಈ ಥರ ರೆಕ್ಟಿಫೈ ಮಾಡಿ ಅಂತ. ಸೊ ಇದಿಷ್ಟಾಗಿತ್ತು ಇಲ್ಲಿನ ಜನರ ಸಮಸ್ಯೆಗಳು. ಒಂದು ಕಡೆ ಮೋರಿ ಕ್ಲೀನ್ ಆಗಿಲ್ಲ, ಮತ್ತೊಂದು ಕಡೆ ಮಳೆ ಜೋರಾಗಿ ಬಂದ್ರೆ ಮನೆಗೆಲ್ಲ ನೀರು ತುಂಬಿಕೊಂಡು ಹಾವುಗಳಾಗಿರ್ಬೋದು, ಚೇಳುಗಳಾಗಿರ್ಬೋದು, ಅದೆಲ್ಲ ಮನೆಯೊಳಗಡೆ ಬರುತ್ತೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಈ ಇವರ ಸಮಸ್ಯೆಗಳನ್ನ ಕೇಳೋದಕ್ಕೆ ಇಲ್ಲಿ ಯಾರೂ ಎಲೆಕ್ಟೆಡ್ ವಾರ್ಡ್ ಲೀಡರ್, ಕಾರ್ಪೊರೇಟರ್ ಇಲ್ಲ. ಆದಷ್ಟು ಬೇಗ ಎಲೆಕ್ಷನ್ಸ್ ಆಗಲಿ, ನಮಗೊಬ್ಬರು ಕಾರ್ಪೊರೇಟರ್ ಬರಲಿ, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಿ ಅಂತ ಈ ಜನರು ತಮ್ಮ ಒಂದು ಆಶಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.